ಡೈಲಾಗು, ಹಾಡು, ಇದು ಸೀಕ್ವೆನ್ಸು ತುಂಬಾ ಇಷ್ಟ ಆಯಿತು. ಮಿಸ್ ಮಾಡ್ಕೋತಿದ್ವಿ ಇವತ್ತು ಲಾಸ್ಟ್ ಡೇ. ಇಲ್ಲ, ನಾಳೆಯಿಂದ ತಿರ್ಗಾ ಎಕ್ಸ್ಟೆಂಡ್ ಮಾಡಿದೆ. ಹೌದು, ಹೇಳಿ ಬೇರೆ ನೋಡಿಲ್ಲದೆ ಇರೋರಿಗೆ. ಹಾಂ, ಖಂಡಿತ ಹೇಳಿ. ತುಂಬ ಚೆನ್ನಾಗಿದೆ. ಹಾಂ, ನಾನಲ್ಲ, ಪ್ರಹ್ಲಾದ್ ಬರ್ದಿರೋದು. ಒಳ್ಳೊಳ್ಳೆ ಕೀರ್ತನೆಗಳು ಕೇಳ್ದ. ನಾವು ಕೀರ್ತನೆದ ಅರ್ಥಗಳೇನು ಅನ್ನೋದು ಅಲ್ವಾ? ಹಾಂ. ಆಮೇಲೆ ಒಂದೇ ಕಾಲಮಾನದಲ್ಲಿ ಇದ್ದವ್ರು ಎಲ್ಲರೂ ಸಮಾಜಕ್ಕೆ ಕೊಟ್ಟ ಕೊಡುಗೆ. ಇನ್ನು ಜನರೇಷನ್ ಬೇಕಾಗಿರುವಂಥದ್ದು ಅವರೇ ಬರಲ್ವೇ? ನೋಡಿ, ಎಷ್ಟ 100 ವರ್ಷದ ಅಜ್ಜಿ ಬಂದಿದ್ದಾರೆ. ಹಾಂ, ನೋಡಿ. ಹಾಂ, ಎಷ್ಟು ಗ್ರೇಟ್ ಅಲ್ವಾ ನಿಜವಾಗ್ಲೂ. ಹ್ಞೂ, ನೋಡಿ ನೋಡಿ ಎಷ್ಟು ಇದಾಗಿ ಬರ್ತಾ ಇದ್ದಾರೆ. ಹ್ಞೂ ಅಲ್ವಾ, ನಾವು ಪುಣ್ಯ ಮಾಡಿದ್ವಿ. ಹೌದು. ಹೇಳಿ, ನಿಮ್ಗೇನು ಅನ್ನಿಸ್ತು ಹೇಳಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಹಾಡು ನೀವುಗಳು ಎಲ್ಲ ದಯವಿಟ್ಟು ಬೇರೆಯವ್ರಿಗೆ ಹೇಳಿ. ಹಿಂಗೆ ಜನ ಬಂದರೆ ನಾವು ಏನು ತೆಗಿಯೋದು. ಈ ವಾರ ಇರುತ್ತೆ, ಎಕ್ಸ್ಟೆಂಡ್ ಮಾಡಿದ್ದೀವಿ. ಹಾಂ ಹಾಂ, ನೀವು ನೋಡದೇ ಇದ್ದಿದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಲ್ಲ. ಇನ್ನೊಂದ್ಸಲ ಬನ್ನಿ, ಈ ವಾರನೂ ಎಕ್ಸ್ಟೆಂಡ್ ಆಗುತ್ತೆ. ಅಮ್ಮ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಈ ಕಾಲದಲ್ಲಿ ಈ ಥರ ಸಿನಿಮಾಗಳು ಬರೋದು ಕಷ್ಟ. ತುಂಬ ಇನ್ನೂ ಚೆನ್ನಾಗಿ ಅವನೇ ಇದು ಮಾಡಿಸಿರೋದು, ಅವನೇ, ನಮ್ದೇನಿಲ್ಲ. ಕೃಷ್ಣ ಏನು ಮಾಡಿಸಿದ್ನೋ ನಾವು ನಿಮಿತ್ತರಷ್ಟೇ. ಈ ಥರ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಒಳ್ಳೆ ಇದು ಮಾಡಿ ಮಾಡಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿ. ಹೌದು ಹೌದು, ಪಾಪ ಅವರು ಇದರಲ್ಲೆಲ್ಲ ಇದು ಮಾಡಿ ಹೇಳಿ ಪ್ರಮೋಷನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಮೇಡಮ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಒಳ್ಳೆ ಸಿನಿಮಾ ನೋಡಿದ್ವಿ. ತುಂಬ ಖುಷಿ ಆಯಿತು. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ ಮತ್ತು ಇದೇ ಥರ ಸಿನಿಮಾ ಮಾಡೋ ಬುದ್ಧಿಶಕ್ತಿ, ಚೈತನ್ಯ ಎಲ್ಲವನ್ನು ಕೊಡಲಿ ಅಂತ. ಥ್ಯಾಂಕ್ಸ್ ಅಮ್ಮ, ನಿಮ್ಗಳ ಹಾರೈಕೆ ಎಲ್ಲಾರ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅನ್ನೋದೊಂದು ಚಿಕ್ಕ ವರ್ಡು. ಅದು ಮಹಾದಾನಂದ, ಅದು ಒಳಗಡೆಯಿಂದಾನೆ ಅನುಭವಿಸ್ದಾಗೆ ಗೊತ್ತಾಗುತ್ತೆ. ಆ ಕೃಷ್ಣನ ಕಣ್ಮುಂದೆ ಬಂದಿದ್ದಾನೆ ಅನ್ನೋಷ್ಟು ಅದೇ. ಇಷ್ಟೇ ಮುಗ್ದೆ ಹೋಯ್ತಲ್ಲ ಅನ್ನಿಸ್ತು. ನಾವು 4 ಗಂಟೆ ಅಷ್ಟಿತ್ತು ಪಿಕ್ಚರು. ಇಷ್ಟಕ್ಕೆ ಇಳಿಸಿದ್ವಿ. ನಿಜವಾಗ್ಲೂ ಈಗ ಅನ್ಸುತ್ತೆ 2 ಇದು ಮಾಡಿ ನೋಡ್ತಿದ್ರು ಜನ. ನಾವೆಲ್ಲ ಈ ದಾಸರ ಬಗ್ಗೆ ಎಲ್ಲ ಕೇಳಿದೀವಿ, ಆ ಲಿಂಕ್ಗಳ ಬಗ್ಗೆ ಏನು ಹೌದು ಹೌದು, ಯಾರು ಯಾವಾಗಿದ್ರು ಅನ್ನೋದು ಗೊತ್ತಿರ. ಎಲ್ಲ ದಾಸರ ಬಗ್ಗೆ ಗೊತ್ತಿದ್ರೆ ಇಷ್ಟು ಡೀಪ್ ಆಗಿ ಇದರಿಂದನೇ ನಮ್ಗೆ ಗೊತ್ತಾಗಿದ್ದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾಲೆಜ್ ಎಲ್ಲ ಇದೆಲ್ಲ ಬೇಕು, ಎಲ್ಲರಿಗೂ ಬೇಕಾಗಿದೆ. ಹೌದು, ಜನರಲ್ಲಿದೆ. ಅವತ್ತವ್ರು ಏನು ಹೇಳಿದ್ರು ಇವತ್ತಿಗೂ ಅದು ಪ್ರಸ್ತುತ. ಹೇಗಿರಬೇಕು ಸಾಮಾಜಿಕವಾಗಿ ಇಂಥ ಜನಗಳು, ಅವರು ಅದನ್ನೇ ಹೇಳಿದ್ರು. ಅವರು ದೇವ್ರ ನಾಮಗಳ ಮೂಲಕ ಇದ್ರ ಮೂಲಕ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಅಮ್ಮ. ಫಿಲಮ್ ತುಂಬಾ ಬರಲಿ, ಜನರಲ್ಲೇ ಇನ್ನೂ ಜಾಸ್ತಿ ಬಂದು ನೋಡೋ ಥರ ಆಗಲಿ. ಅದೇ ನೀವೆಲ್ಲ ಹೇಳಿ ಎಲ್ಲರಿಗೂ. ದಯವಿಟ್ಟು ನೀವು ಬನ್ನಿಮ್ಮ, ಮಾತಾಡಿ ಬನ್ನಿ ಬನ್ನಿ ಇಲ್ಲಿ. ಅಷ್ಟೇ, ಅವನು ಮಾಡಿಸಿದಾನೆ. ಪರಮಾನಂದ ಎಷ್ಟು ಜನ ನೋಡ್ಲಿಲ್ಲ ಪರವಾಗಿಲ್ಲ, ಇಷ್ಟು ಜನ ಅಲ್ವಾ? ಅದೇ ಹೇಳೋದು. ಹೌದು ಹೌದು, ಅವರು ಅರ್ಥ ಮಾಡ್ಕೊಂಡ್ರೆ ಸಾಕು. ಬೇಕಾದಷ್ಟು. ಖುಷಿ ಆಯ್ತು ಮೇಡಮ್. ತುಂಬಾ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್. ಬನ್ನಿ, ನೀವು ಬನ್ನಿ ಹೇಳಿ. ಇಲ್ಲ ಹೇಳಿ ಬನ್ನಿ, ನಿಮ್ಮ ಅಭಿಪ್ರಾಯಕ್ಕೋಸ್ಕರ ನಾನು JP ನಗರಿಂದ ಬಂದಿದ್ದೀವಿ. 4 ಜನ ಇರಲಿ 5 ಜನ ಇರಲಿ, ನಮಗೆ ಒಬ್ಬೊಬ್ಬರ ಅಭಿಪ್ರಾಯನೂ ತುಂಬ ಇಂಪಾರ್ಟೆಂಟ್. ಹಾಂ, ಅದೇ ಬಮ್ಮ ಬಾ. ನಿಮ್ಮಂಥವರೇ ಹೇಳಬೇಕು. ಆ್ಯಕ್ಚುಯಲ್ ಆಗಿ ಯೂತ್ಗಳೇ ಹೇಳಬೇಕು. ಹೇಳಮ್ಮ, ನಿಂಗೇನು ಅನ್ನಿಸ್ತು ಅಂತ. ತುಂಬ ಈ ಥರ ನೋಡೋದು ತುಂಬ ರೇರ್ ಆ್ಯಕ್ಚುಲಿ. ಈ ಥರ ಮೂವೀಸ್ ಎಲ್ಲ ಒಂಥರ ಒಳ್ಳೆ ಪೋರ್ಟ್ರೇಯಲ್ ಆಫ್ ಹಿಸ್ಟ್ರಿ, ಅದೆಲ್ಲ ತುಂಬ ರೇರ್ ಈ ಥರ. ಸೊ ನನಗೆ ಇಷ್ಟ ಆಯಿತು. ನಿಮಗೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಾವು ಅಲ್ಲಿ ಹೋಗಿ ನೋಡೋದಕ್ಕಂತೂ ಆಗಿಲ್ಲ, ಬಟ್ ಈಗ ನೀವು ತೋರಿಸ್ತಾ ಇರೋದು ನೋಡಿ ಭಾಳ ಒಂಥರ ಖುಷಿ. ನಾವು ನೋಡಿಲ್ಲ, ಕಣ್ಮುಂದೆ ಬಂದು ನಿಂತು ಪ್ರತ್ಯಕ್ಷ ಆದಂಗೆ. ಥ್ಯಾಂಕ್ಸ್ ಅಮ್ಮ. ಅಷ್ಟೇ, ಎಲ್ಲರಿಗೂ ಒಂದು ಸದ್ಬುದ್ಧಿ ಕೊಡಲಿ. ಎಲ್ಲರೂ ಧರ್ಮದಿಂದ ಇರಬೇಕನ್ನೋದೇ ಅದರ ಮೇಯ್ನ್ ಉದ್ದೇಶನೇ. ಅದು ಎಲ್ಲರೂ ಧರ್ಮದಿಂದ ಇರಿ. ಕಾಲ ಯಾವುದಾದ್ರೇನು, ಕೃಷ್ಣದೇವರಾಯನ ಕಾಲ ಆದ್ರೇನು,
ಇವಾಗ ನಮ್ಮ ಮೋದಿ ಅವ್ರ ಕಾಲ ಆದರೆ ಏನು ಯಾವತ್ತೂ ಚೇಂಜ್ ಆಗಲ್ಲ. ಒಳ್ಳೆ ಗುಣಗಳು, ಒಳ್ಳೆ ಇದು. ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ, ಅದನ್ನು ನೋಡಿದ್ರೆ ಸಾರ್ಥಕ ಎಲ್ಲರೂ. ಹೌದು, ಏನು ಮಾಡ್ತೀರಾ, ದೇವ್ರು ನಾನು ಫುಲ್ ಕೃಷ್ಣನ್ ನಂಬಿದ್ದೀನಿ. ಅವನೇನು ಮಾಡ್ತಾನೋ ಅವನಿಗೆ ಸೇರಿದ್ದು ಅಷ್ಟೇ. ಒಟ್ಟಿನಲ್ಲಿ ನಾವು ಬೆಲ್ಲಾಪುರಲ್ಲೇ ಮಾಡಿದ್ದೀರಾ ಹಾಂ ಬೆಲ್ಲಾಪುರ? ಇಲ್ಲ ಅದೆಲ್ಲ ಎಲ್ಲ ಬೆಂಗಳೂರೇ. ನಮಗೆ ದಾಸ ಸಾಹಿತ್ಯದಲ್ಲಿ ನಿರೂಪಣೆ ಆಗಿರೋ ತತ್ವಗಳನ್ನು ನಾವು ಕೇಳ್ತೀವಿ, ಮರಿತೀವಿ. ಅದು ನಮ್ಮ ಮನಸ್ಸಿನಲ್ಲಿ ಉಳಿಯೋ ಥರ ಮಾಡೋದಕ್ಕೆ ಸಾಧ್ಯ ಇರೋದು ಸಂಗೀತಕ್ಕೆ. ಅಂಥ ಸಂಗೀತನ ಸಂಕೀರ್ತನೆ ಮೂಲಕ ನಮ್ಮ ಮನೆಗಳಲ್ಲಿ ನಿರಂತರ ಅದು ಅಚ್ಚುಗೊಳ್ಳೋ ಥರ ಮಾಡಿರೋದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತೀವಿ. ದಾಸರು ನಮ್ಮ ಜೀವನದಲ್ಲಿ ನಮಗೆ ಏನೇನೆಲ್ಲ ಮದ ಮೋಹ ಮತ್ಸರಗಳನ್ನ ಹೊಂದಿರ್ತೀವಿ ಅದನ್ನು ತೊಳೆಯುವಂಥ ಸ್ವರ ಗಂಗೆಯನ್ನು ನಮಗಾಗಿ ಇಳಿಸಿದ್ದಾರೆ. ಆದರೆ ಇಳಿಸಿರುವಂಥ ಗಂಗೆನ ನಮಗೆ ಕುಡಿಸಿರುವಂಥ ಕೃತಾರ್ಥತೆ ನಿಮ್ಮದು. ಹಾಗಾಗಿ ನಾವು ನಿಮಗೆ ಚಿರಋಣಿಯಾಗಿರ್ತೀವಿ. ಈ ದಾಸ ಸಾಹಿತ್ಯವನ್ನು ನಮ್ಮ ಹರಿದಾಸರು ನಮಗೆ ನೀಡಿರುವ ವಾಣಿಯನ್ನು ನಾವು ಪ್ರತಿಯೊಬ್ಬರಿಗೂ ಪ್ರಚಾರಿಸೋದು ಹಾಗೂ ನಾವು ಅಳವಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಂಥ ಜವಾಬ್ದಾರಿಯಲ್ಲಿ ನಮ್ಮನ್ನು ಪಾತ್ರರನ್ನಾಗಿಸಿ ಮುಂದೆ ಇದನ್ನು ಇನ್ನೂ ಹೆಚ್ಚು ಬೆಳೆಸೋದಕ್ಕೆ ನಮಗೆ ಪ್ರೇರೇಪಣೆ ಹೊಂದಿದೆ. ಇದು ಈ ಸಂಕೀರ್ತನೆ ಅನ್ನೋ ಒಂದು ಚಲನಚಿತ್ರ ಸಾಮಾನ್ಯವಾಗಿ ಇದು ನಾಟಕ ಅಲ್ಲ, ಇದು ನಮ್ಮದೇ ಜೀವನ. ಇಲ್ಲಿ ದಾಸರು ನಾವು ಪಾತ್ರಧಾರಿಗಳಾಗಿರುವಂತ ನಿಜವಾದ ತತ್ವಗಳನ್ನ ನಾವು ಅಳವಡಿಸ್ಕೊಳ್ಳಿ ಅಂತ ಅವರು ಸ್ವತಃ ನಾಟಕ ಮಾಡಿದ್ದಾರೆ. ಆದ್ರೆ ನಾವು ಅದನ್ನ ಈಗಿನ ಕಾಲದಲ್ಲಿ ಮರ್ತೇ ಬಿಟ್ಟಿದೀವಿ. ನಾವು ನಮ್ಮದೇ ಆದಂತ ತಲೆ ಪ್ರತಿಷ್ಠೆಗಳಲ್ಲಿ ಮುಳುಗಿರುವಂತ ಈ ಕಾಲದಲ್ಲಿ ನಮಗೆ ಈ ಸಂಕೀರ್ತನೆ ಅನ್ನೋ ಚಲನಚಿತ್ರ ಇದು ಪಾರ್ಟ್ 1 ಆಗಿರ್ಲಿ ಅಂತ ಪ್ರೇರೇಪಿಸ್ತಾ ಜೀವನ ಪರ್ಯಂತ ಇಂಥ ಸಂಕೀರ್ತಗಳನ್ನೇ ಮಾಡ್ತಾ ನಾವು ನಮಗೆ ದೇವರು ಕೊಟ್ಟಿರುವಂಥ ಈ ಸೌಭಾಗ್ಯನ ದೇವರಿಗೆ ಅರ್ಪಿಸೋಣ ಅಂತ ಪ್ರಾರ್ಥಿಸ್ತೇನೆ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಹೆಸರು? ಗಾನಶ್ರೀ. ಚೆನ್ನಾಗಿ ಮಾತಾಡಿದ್ರಿ. ಗಾನದಲ್ಲೇ ಫುಲ್ಲು ಇದಾದಂಗೆ ಆಯಿತು, ಮುಳುಗ್ದಂಗೆ. ಥ್ಯಾಂಕ್ಸು. ಎಲ್ಲರೂ ದಯವಿಟ್ಟು ಬೇರೆಯವ್ರಿಗೂ ಬರೋಕ್ಕೆ ಹೇಳಿ.